ಆಸ್ತಿಕರೇ ಇದು ಕ್ಷೇಮ ಮಾರ್ಗ. ದಾನದ ಬಗ್ಗೆ ತಿಳಿಯುವ 4ನೇ ಭಾಗ. ಸರ್ಪವು ಕಪಿಲನಿಗೆ ತನ್ನ ಪೂರ್ವಜನ್ಮದ ವೃತ್ತಾಂತ ಹೇಳುತ್ತಾ, ಮಥುರಾನಗರದಲ್ಲಿ ಕ್ಷೌರಿಕನಾಗಿ ಜೀವಿಸುತ್ತಿದ್ದ ತಾನು ತನ್ನ ಹೆಂಡತಿಯೊಂದಿಗೆ ಸೂರ್ಯಗ್ರಹಣದ ಪರ್ವಕಾಲ ಬಂದಾಗ ಆಸ್ತಿಕರೆಲ್ಲ ಕುರುಕ್ಷೇತ್ರಕ್ಕೆ ಹೋಗಿ ದಾನ ಧರ್ಮ ಮಾಡುತ್ತಿರುವುದನ್ನು ನೋಡಲೆಂದು ಹೋದನು. ತನ್ನಲ್ಲಿಯೂ ದಾನ ಕೊಡುವ ಬಯಕೆ ಹುಟ್ಟಿತು. ಕೊಡಲು ತನ್ನ ಬಳಿ ಬಿಡಿಗಾಸು ಮಾತ್ರ ಇತ್ತು. ಹೆಂಡತಿಯ ಮುಂದೆ ತನ್ನ ಅಸಹಾಯಕತೆಯನ್ನು ಹೇಳಿಕೊಂಡಾಗ ಬುದ್ಧಿವಂತಳಾದ ಹೆಂಡತಿಯು, ನಿಮ್ಮ ಬಳಿ ಇರುವ ಕತ್ತರಿಯಿಂದ ನಾವಿಬ್ಬರು ಜೀವಿಸುತ್ತಿದ್ದೇವೆ, ಅದನ್ನೇ ದಾನವಾಗಿ ಕೊಟ್ಟರೆ ಸರ್ವಸ್ವವನ್ನೂ ದಾನ ಕೊಟ್ಟಂತೆ ಅಂದಳು. ಕ್ಷೌರಿಕನಾದ ಸರ್ಪವು ಕತ್ತರಿಯನ್ನೇ ಶುದ್ಧಿ ಮಾಡಿ ದಾನ ಮಾಡಿದ್ದರಿಂದ ಮರಣಾನಂತರ ನಾನು, ನನ್ನನ್ನು ಅನುಸರಿಸಿದ ನನ್ನ ಪತ್ನಿ ಇಬ್ಬರೂ ಯಮಪುರಿಗೆ ಹೋದೆವು. ಯಮನು ನನ್ನ ದಾನವನ್ನೇ ಶ್ರೇಷ್ಠತಮ ಅಂತ ಪರಿಗಣಿಸಿ ಒಂದು ಮನ್ವಂತರ ಪರ್ಯಂತ ಸಕಲ ಭೋಗಗಳನ್ನು ಅನುಭವಿಸುತ್ತಾ ಸೂರ್ಯಲೋಕದಲ್ಲಿರಲು ಕಳುಹಿಸಿಕೊಟ್ಟನು. ಮನ್ವಂತರ ಮುಗಿದ ನಂತರ ಕರ್ಮಶೇಷದಿಂದ ಬ್ರಾಹ್ಮಣನಾಗಿ ಭೂಮಿಯಲ್ಲಿ ಹುಟ್ಟಿದನು. ಆಗ ನನ್ನ ಹೆಸರು ವಾಸುದೇವ. ವೇದಾಂಗಗಳಲ್ಲಿ ಪಂಡಿತನಾಗಿದ್ದೆ. ನನ್ನಲ್ಲಿ ಧನವು ಹೇರಳವಾಗಿತ್ತು. ಒಮ್ಮೆ ನನ್ನ ಮನೆಗೆ ಬಂದ ಬ್ರಾಹ್ಮಣನನ್ನು ಅವಮಾನ ಮಾಡಿದ ಕರ್ಮ ಪಾಪದಿಂದ ಈಗ ಸರ್ಪವಾಗಿ ಹುಟ್ಟಿದ್ದೇನೆ. ಕಪಿಲನ ಮನೆಯ ಹತ್ತಿರ ಸರ್ಪವಾಗಿ ಸುಳಿದಾಡುತ್ತಿದ್ದ ನನ್ನಲ್ಲಿ ಹಿಂದಿನ ಜನ್ಮದ ಸ್ಮೃತಿ ಇತ್ತು. ಒಂದು ದಿನ ಕುಬೇರನು ನನ್ನ ಕಣ್ಣಿಗೆ ಕಾಣಿಸಿಕೊಂಡಾಗ ನಮಸ್ಕಾರ ಮಾಡಿ ನನ್ನ ಅಳಲನ್ನು ಕುಬೇರನ ಮುಂದೆ ತೋಡಿಕೊಳ್ಳಲಾಗಿ ಕಪಿಲನ ಮನೆಯಲ್ಲಿರ್ತಕ್ಕಂಥ ಶಂಭೂಕನ ಧನವನ್ನು ಶಂಭೂಕನು ಬಂದು ಒಯ್ಯುವವರೆಗೂ ನನಗೆ ಕಾಯಲಿಕ್ಕೆ ಹೇಳಿದ. ಮತ್ತು ನಾನು ವಾಸುದೇವ ಬ್ರಾಹ್ಮಣನಾಗಿ ಮಾಡಿದ ಅಪಮಾನದ ಪಾಪವು ಅವಮಾನಿತ ಬ್ರಾಹ್ಮಣನ ಕೋಪ ಶಮನವಾದ ಕೂಡಲೇ ನಾಶವಾಗಿ ನಾನೊಬ್ಬ ಯಕ್ಷನಾಗುವೆ ಅಂತ ಕುಬೇರನು ಹೇಳಿದ್ದರಿಂದ ನಾನು ನಿನ್ನ ಮನೆಯಲ್ಲಿ ಬರೀ ಗಾಳಿಯನ್ನು ಸೇವಿಸುತ್ತಾ ಬದುಕುತ್ತಿದ್ದೇನೆ ಅಂತ ಹೇಳಿತು. ಮತ್ತು ಸತ್ಪಾತ್ರರು ಸಿಕ್ಕಾಗ ದಾನ ಮಾಡಬೇಕು ಅನ್ನುವುದನ್ನು ತಿಳಿಸಲಿಕ್ಕಾಗಿ ಒಂದು ದೃಷ್ಟಾಂತವನ್ನು ಹೇಳಿತು. ಹಿಂದೆ ಯುಧಿಷ್ಠಿರ ಮಹಾರಾಜನ ಅರಮನೆಯ ಮುಂದೆ ಒಂದು ನಗಾರಿ ಇತ್ತು. ಆ ನಗಾರಿ ಯಾಕಿತ್ತಂತಂದ್ರೆ, ಕಷ್ಟದಲ್ಲಿರ್ತಕ್ಕಂಥವ್ರು ಯಾರಾದರೂ ಬಂದರೂ ಆ ನಗಾರಿ ಬಾರಿಸಿದಾಗ ಅರಮನೆಯಿಂದ ಅವರಿಗೆ ಸಹಾಯ ಸಿಗ್ತಾ ಇತ್ತು. ಒಂದು ದಿವಸ ಒಬ್ಬ ಬ್ರಾಹ್ಮಣ ಮಧ್ಯರಾತ್ರಿ ಬಂದು ಆ ನಗಾರಿಯನ್ನು ಬಾರಿಸಿದ. ಅದು ಯುಧಿಷ್ಠಿರನಿಗೆ ಕೇಳಿಸ್ತು. ಇಷ್ಟೊತ್ತಿಗೆ ಯಾರು ಬಾರಿಸ್ತಾರ ಅಂಥೇಳಿ ತಿಳ್ಕೊಂಬರ್ಲಿಕ್ಕೆ ಸೇವಕರನ್ನು ಕಳಿಸಿದ. ಆ ಸೇವಕರು ಬಂದು, ಒಬ್ಬ ಬ್ರಾಹ್ಮಣ ಬಂದಾನ, ಅವನಿಗೆ ಧನದ ಸಹಾಯ ಬೇಕಾಗಿದೆ ಅಂಥೇಳಿ. ಆಗ ಯುಧಿಷ್ಠಿರ ಹೇಳಿ ಕಳಿಸಿದಂತೆ, ಇದು ಹೊತ್ತಲ್ಲ ಗೊತ್ತಲ್ಲ, ಇಷ್ಟೊತ್ತಿಗೆ ಬಂದಾನ, ಬೆಳಿಗ್ಗೆ ಬರ್ಲಿಕ್ಕೆ ಹೇಳು, ಕೊಟ್ಟು ಕಳಿಸ್ತೀನಿ ಅಂತ ಹೇಳು ಅಂತ ಆ ಸೇವಕನನ್ನು ಕಳಿಸಿಕೊಟ್ಟ. ಆ ಸೇವಕ ಆ ರೀತಿ ಹೇಳಿದ ತಕ್ಷಣ ಆ ಬ್ರಾಹ್ಮಣ ನೇರವಾಗಿ ಆ ಭೀಮಸೇನನ ಮನೆ ಮುಂದೆ ಹೋಗ್ತಾನೆ. ಅಲ್ಲಿ ಭೀಮಸೇನ ಆ ಬ್ರಾಹ್ಮಣಿಗೆ ಬೇಕಾಗಿರ್ತಕ್ಕಂಥ ಆ ದ್ರವ್ಯವನ್ನು ಆ ಕೂಡಲೇ ಏನಪ್ಪ ಅಂದ್ರೆ ದಾನವಾಗಿ ಕೊಟ್ಟು, ತಾನೂ ಏನಪ್ಪ ಅಂತಂದ್ರೆ ಒಂದು ಆ ಸಂಭ್ರಮ ತನಗೆ ಆದಾಗ ಒಂದು ನಗಾರಿ ಬಾರಿಸ್ತಿದ್ದಂಥ ಆ ನಗಾರಿಯನ್ನು ಬಾರಿಸಿದ. ಅದು ಯುಧಿಷ್ಠಿರನಿಗೆ ಗೊತ್ತಿತ್ತು. ಒಂದು ಸಂತೋಷದ ಸಂಗತಿ ಇದ್ದಾಗ ಭೀಮಸೇನ ಈ ನಗಾರಿ ಬಾರಿಸ್ತಾನೆ, ಅದು ಯಾವ ಸಂತೋಷ ಸಂಗತಿ ಅದ ತಿಳ್ಕೊಂಬರ್ರಿ ಅಂತ ಹೇಳಿ ತನ್ನ ಸೇವಕರನ್ನಲ್ಲಿ ಭೀಮಸೇನ ಹತ್ರ ಕಳಿಸ್ಕೊಟ್ಟ. ಆಗ ಭೀಮಸೇನ ಹೇಳ್ದ, ನೋಡಪ್ಪ, ನನ್ನ ಅಣ್ಣ ಈ ಬ್ರಾಹ್ಮಣನಿಗೆ ಬೆಳಿಗ್ಗೆ ಆ ದ್ರವ್ಯದಾನ ಕೊಡ್ತೀನಿ ಅಂತ ಹೇಳಿ ಕಳಿಸ್ಯಾನಂತ. ಆದರೆ ಬೆಳಗಿನವರೆಗೂ ಏನಪ್ಪ ಅಂತಂದ್ರೆ ಆತ ಜೀವಂತವಾಗಿರ್ತಾನಲ್ಲ, ಅದು ನನಗೆ ಬಹಳ ಸಂತೋಷದ ವಿಷಯ. ಆದ್ದರಿಂದ ಆ ಸಂತೋಷದೊಳಗೆ ನಾನು ನಗಾರಿ ಬಾರಿಸೀನಿ ಅಂತ ಯುಧಿಷ್ಠಿರನಿಗೆ ಹೇಳು ಅಂತ ಹೇಳಿ ಕಳಿಸಿರು. ಅದನ್ನು ಕೇಳಿದ ತಕ್ಷಣ ಯುಧಿಷ್ಠಿರ ತಾನು ಓಡಿ ಬರ್ತಾನೆ. ಅಲ್ಲಿ ಓಡಿ ಬಂದು ಅಲ್ಲಿ ನಿಂತಿರ್ತಕ್ಕಂಥ ಬ್ರಾಹ್ಮಣನಿಗೆ ಅವನಿಗೆ ಗೊತ್ತಾಗ್ತದೆ ತಪ್ಪಾಗಿದ್ದು. ಯುಧಿಷ್ಠಿರನಿಗೆ ಆ ಬ್ರಾಹ್ಮಣನಿಗೆ ಏನಪ್ಪ ಅಂತಂದ್ರೆ ಆ ದ್ರವ್ಯದಾನ ಕೊಡ್ಲಿಕ್ಕೆ ಹೋಗ್ತಾನೆ. ಆ ಬ್ರಾಹ್ಮಣ ಅದನ್ನು ಇಸ್ಕೊಳ್ಳೋದಿಲ್ಲ. ಯಾಕೆ ಇಸ್ಕೊಳ್ಳೋದಿಲ್ಲ ಅಂದ್ರೆ, ನನಗೆ ಬೇಕಾದಷ್ಟನ್ನು ನಾನು ಕೇಳಿ ತೊಗೊಂಡ್ಬಿಟ್ಟೀನಿ, ಆದ್ದರಿಂದ ನನಗೆ ಹೆಚ್ಚಿನ ಆಸೆ ಇಲ್ಲ, ನಾನು ಅದನ್ನು ಸ್ವೀಕರಿಸೋದಿಲ್ಲ ಅಂಥೇಳಿ ಯುಧಿಷ್ಠಿರ ಅಂದಾಗ ಯುಧಿಷ್ಠಿರ ಭಾಳ ಪಶ್ಚಾತ್ತಾಪಪಟ್ಟನಂತ. ನನಗೆ ಅನಾಯಾಸವಾಗಿ ದಕ್ಕಲಿದ್ದ ಪುಣ್ಯದಿಂದ ನಾನು ವಂಚಿತನಾದೆ ಅಂಥೇಳಿ ಪಶ್ಚಾತ್ತಾಪಪಟ್ಟ ಅಂಥೇಳಿ ಇದು ಒಂದು. ಆದ್ದರಿಂದ ಅದಕ್ಕೆ ವಿಳಂಬ ಮಾಡಬಾರದು ಅಂತಕ್ಕಂಥದ್ದು. ವಾಸರೇಶೋ ರವೇರ್ವಾರ ಪರ್ವಕಾಲೇ ಮಹಾನ್ ಸ್ಮೃತಃ ಅಂತ ಹೇಳ್ತದೆ. ರವಿವಾರವು ಶ್ರೇಷ್ಠವಾದ ಪರ್ವಕಾಲ. ಈಗ ರವಿವಾರ ಅಂದ್ರೆ ಪಾರ್ಟಿ ಮಾಡಲಿಕ್ಕೆ ಮೀಸಲು. ಪರ್ವಕಾಲದಲ್ಲಿ ಸತ್ಪಾತ್ರರು ಸಿಗದಿದ್ದಾಗ ಸಂಕಲ್ಪ ಮಾಡಿ ಇಟ್ಟಿರಬೇಕು, ಸಿಕ್ಕಾಗ ಕೊಡಬೇಕು. ವಿಳಂಬ ಮಾಡಿದರೆ ಮಹತ್ಪುಣ್ಯವನ್ನು ಕಳೆದುಕೊಳ್ಳುತ್ತೇವೆ ಅಂತ ಹೇಳಿ ಮತ್ತೊಂದು ಕಥೆ ಹೇಳ್ತಾರೆ. ಆಮೇಲೆ ಮಿಥಿಲಾ ನಗರದೊಳಗೆ ಸಂಜಯ ಅಂತಕ್ಕಂಥ ವೈಶ್ಯನಿದ್ದ.
ಸೂರ್ಯಗ್ರಹಣ ಕಾಲಕ್ಕೆ ನದಿ ಸ್ನಾನ ಮಾಡಿ ದಾನ ಕೊಡಬೇಕೆಂದು ಬಯಸಿ ದಾನಕ್ಕೆ ಸತ್ಪಾತ್ರರನ್ನು, ದನ ಮತ್ತು ಗೋವುಗಳನ್ನು ನದಿ ತೀರಕ್ಕೆ ಒಯ್ದು ಕಾದು ಕುಳಿತಿದ್ದ. ಗ್ರಹಣ ಕಾಲಕ್ಕೆ ಸ್ನಾನ ಮಾಡಲೆಂದು ನದಿಗೆ ಇಳಿದಾಗ ಮೊಸಳೆಯು ಅವನನ್ನು ಎಳೆದೊಯ್ದಿತು. ಕಾದು ಕುಳಿತಿದ್ದ ಸತ್ಪಾತ್ರರಿಗೆ ದಾನ ಮಾಡದೆ ಅಸುನೀಗಿದ. ಸತ್ಪಾತ್ರರು ಸಿಕ್ಕಾಗಲೇ ಪರ್ವಕಾಲವೆಂದು ಭಾವಿಸಬೇಕು. ಪುಣ್ಯಕರ್ಮಗಳನ್ನು ಮಾಡಲಿಕ್ಕೆ ವಿಳಂಬ ಮಾಡಬಾರದು. ಪಾಪಕರ್ಮಕ್ಕೆ ವಿಳಂಬ ಮಾಡಿದರೇನೇ ಶ್ರೇಯಸ್ಸು. ಹಿಂದೆ ವಿದರ್ಭ ದೇಶದಲ್ಲಿ ಗೋಪತಿ ಎಂಬ ರೂಪವಂತ, ಧರ್ಮವಂತ, ಶ್ರೀಮಂತ ವೈಶ್ಯನಿದ್ದನೋ. ಒಬ್ಬ ವೇಶ್ಯ ಅವನ ದೃಷ್ಟಿಗೆ ಬೀಳಲಾಗಿ ವೈಶ್ಯನಿಗೆ ಅವಳನ್ನು ಪಡೆಯುವ ಆಸೆ ಚಿಗುರಿದ ಕೂಡಲೇ ಆತನ ಪಿತೃಗಳು ನರಕಕ್ಕೆ ಹೋಗಿ ಯಾತನೆ ಅನುಭವಿಸಬೇಕಾದ ಆತಂಕಕ್ಕೆ ಗುರಿಯಾದರು. ಆದರೂ ತಮ್ಮ ವಂಶದ ಗೋಪತಿಯು ಪಾಪಕರ್ಮವನ್ನು ಮಾಡಲಿಕ್ಕೆ ಹಾತೊರೆಯಲಾರ. ಅವನು ವೇಶ್ಯೆಯೊಂದಿಗೆ ಸಹವಾಸ ಮಾಡಿದರೆ ಮಾತ್ರ ನಮಗೆ ನರಕ. ಗೋಪತಿಯು ಹಾಗೆ ಮಾಡಲಿಕ್ಕಿಲ್ಲವೆಂದು ಆತನ ಪಿತೃಗಳು ಸಮಾಧಾನ ಹೊಂದಿದರು. ಗೋಪತಿಗೆ ವೇಶ್ಯೆಯ ಮೇಲಿನ ಆಸೆಯು ಅತಿಯಾಗಿ ಆಕೆಯ ಮನೆಯನ್ನು ಪ್ರವೇಶಿಸಿದ. ಆಕೆಯನ್ನು ಸ್ಪರ್ಶಿಸುವ ಆತುರತೆ ತೋರಲಿಲ್ಲ. ವೇಶ್ಯೆಯು ಆತನನ್ನು ಆಸನದಲ್ಲಿ ಕೂಡಲು ಹೇಳಿ ಯಾವುದೋ ಕಾರಣದ ನಿಮಿತ್ತ ಮನೆಯ ಅಂಗಳಕ್ಕೆ ಹೋಗಿ ಸರ್ಪವೊಂದರ ಮೇಲೆ ಕಾಲಿಟ್ಟಿದ್ದರಿಂದ ಸರ್ಪವು ಆಕೆಯನ್ನು ಕಚ್ಚಿಬಿಟ್ಟಿತು. ಆಕೆಯು ತೀರಿ ಹೋದಳು. ವಿಷದಿಂದ ಕಪ್ಪಿಟ್ಟ ಆ ವೇಶ್ಯೆಯ ಮುಖವನ್ನು ನೋಡಿ ಇಂಥಕ್ಕಿನ ನಾನು ಬಯಸಿದ್ದ ಅಂಥೇಳಿ ಅವನಿಗೆ ಪಶ್ಚಾತ್ತಾಪ ಮತ್ತು ಹೇಸಿ ಎರಡೂ ಆಯಿತು. ಆ ಗೋಪತಿ ಏನು ಮಾಡ್ತಾನೆ, ದೇವರಿಗೆ ವಂದನೆ ಮಾಡ್ತಾನೆ. ಶ್ರೀಹರಿಯೇ ನನ್ನನ್ನು ಈ ಪಾಪಕೃತ್ಯವನ್ನು ಮಾಡೋದರಿಂದ ವಿಳಂಬ ಮಾಡಿಸಿ ಅದನ್ನು ತಪ್ಪಿಸಿದ. ಆದ್ದರಿಂದ ಆತ ದೊಡ್ಡತಿದ್ದಾನ, ನನ್ನನ್ನು ಪಾರು ಮಾಡ್ಯಾನ ಅಂಥೇಳಿ ಆ ತಕ್ಷಣದೊಳಗೆ ಅಂತಂದ್ರೆ ಮನೆಗೆ ಹೋದ. ಮನೆಗೆ ಹೋದ ತನ್ನಲ್ಲಿ ಇದ್ದಂಥ ಎಲ್ಲ ಸಂಪತ್ತನ್ನು ದಾನ ಮಾಡಿ, ಸತ್ಪಾತ್ರರಲ್ಲಿ ದಾನ ಮಾಡಿ ತನ್ನ ಪತ್ನಿಯೊಂದಿಗೆ ಋಷಿ ಕುಲಕ್ಕೆ ಹೋಗಿ, ಆಶ್ರಮಕ್ಕೆ ಹೋಗಿ ಅಲ್ಲೇ ಏನಪ್ಪ ಅಂತಂದ್ರೆ ಸಾತ್ವಿಕ ಬದುಕವನ್ನು ನಡೆಸಿ ಮೃತನಾದ ನಂತರ ಪಿತೃಲೋಕಕ್ಕೆ ಹೋಗಿ ಪಿತೃಗಳನ್ನು ಸೇರಿಕೊಂಡ ಅಂತಕ್ಕಂಥದ್ದು. ಪಾಪಕರ್ಮವನ್ನು ವಿಳಂಬ ಮಾಡಿದ್ದರಿಂದ ಮತ್ತು ಸತ್ಪಾತ್ರರಿಗೆ ದಾನ ಮಾಡಿದ್ದರಿಂದ ಗೋಪತಿ ಎಂಬ ವೈಶ್ಯನಿಗೆ ಪಿತೃಲೋಕ ಪ್ರಾಪ್ತಿಯಾಯಿತು. ಸರ್ಪವು ಕಪಿಲನಿಗೆ ತಾರಣ ವೃತ್ತಾಂತವನ್ನು ಹೇಳಿತು. ಕಾಂಚಿ ಪಟ್ಟಣದಲ್ಲಿ ತಾರಣ ಎಂಬ ಬ್ರಾಹ್ಮಣ ಇದ್ದ. ಅವನಿಗೆ ಸುಮನ ಎಂಬ ಹೆಂಡತಿ ಇದ್ದಳು. ವಿಷ್ಣು ಭಕ್ತನಾಗಿ ವೇದಾಂಗ ಪಂಡಿತನಾಗಿದ್ದರೂ ಬಡವನಾಗಿದ್ದ. ತಂದೆಯ ಶ್ರಾದ್ದ ಬಂದಾಗ ಮನೆಯಲ್ಲಿ ಏನೂ ಇಲ್ಲ. ವ್ಯಥೆ ಪಡುತ್ತಿರುವ ತಾರಣನ ಕುರಿತು ಹೆಂಡತಿಯಾದಂಥ ಸುಮನ ಹೇಳಿದಳು, ಈಗ ವ್ಯಥೆಪಟ್ಟು ಏನೂ ಪ್ರಯೋಜನ. ನಾವೇನು ದಾನವಾಗಿ ಕೊಡುತ್ತೇವೆಯೋ ಅದು ನಮಗೆ ಸಿಗುತ್ತದೆ. ದಾನವಾಗಿ ಕೊಡದೇ ಇದ್ದದ್ದು ನಮ್ಮಲ್ಲಿ ಬರುವುದಿಲ್ಲ ಅಂತ ಅಡುಗೆ ಮನೆಗೆ ಹೋಗಿ ಡಬ್ಬಿಗಳನ್ನೆಲ್ಲ ಹುಡುಕಿದಾಗ ಒಂದಷ್ಟು ಕರಿ ಸಾಸಿವೆ ಸಿಕ್ಕವು. ಸರಿ, ಅದನ್ನೇ ಕುಟ್ಟಿ ಪುಡಿ ಮಾಡಿ ಪಿಂಡ ಪ್ರದಾನ ಮಾಡಿ ಶ್ರಾದ್ದ ಮಾಡಿದ್ರೆ ಆಯಿತು ಅಂಥೇಳಿ ತೀರ್ಮಾನ ಮಾಡಿದರು. ಶ್ರಾದ್ದ ಪಿಂಡ ಪ್ರದಾನ ಮಾಡಿ ಶ್ರಾದ್ದನೂ ಆಯಿತು. ಬಂದಿರತಕ್ಕಂಥ ಬ್ರಾಹ್ಮಣರಿಗೆ ಸಹಿತ ಅದನ್ನು ಊಟಕ್ಕೆ ಬಡಿಸಿದರು. ಉಂಡ ಬ್ರಾಹ್ಮಣರು ತೃಪ್ತರು ಆದರು. ಬಡತನದಲ್ಲಿಯೂ ಶ್ರಾದ್ದವನ್ನು ಮರೆಯಲಿಲ್ಲ. ಆದ್ದರಿಂದ ಶ್ರೀಹರಿಯ ಕೃಪೆಯಿಂದ ಬ್ರಾಹ್ಮಣರು ತೃಪ್ತರಾದಂಥ ಅನುಭವವನ್ನು ಹೊಂದಿದರು. ತಾರಣನು ಅವರ ಬ್ರಾಹ್ಮಣರ ಹಾರೈಕೆಯಿಂದ ಶ್ರೀಮಂತನಾಗಿ ಬೆಳೆಯತೊಡಗಿದ. ಸಾಸಿವೆ ಪಿಂಡ ಮಾಡಿ ಶ್ರಾದ್ದ ಮಾಡಿದ್ದರಿಂದ ಶ್ರೀಮಂತಿಕೆ ಬಂದಿದೆ ಅಂತ ಭಾವಿಸಿದ. ನಿನ್ನೆ ಒಬ್ಬ ಶ್ರೇಷ್ಠಯತಿಯ ವೃಂದಾವನ ಪೂಜೆ ಮಾಡ್ತಾ ಇರತಕ್ಕಂಥ ಪ್ರಹ್ಲಾದಾಚಾರ್ಯ ಜೋಶಿ ಅನ್ನೋರೊಂದಿಗೆ ಮಾತಾಡುವಾಗ ಅವ್ರು ಹೇಳಿದ್ದರು, ಹಿಂದೆ ಯಾರೋ ಬೆಕ್ಕು ಸಾಕಿದ್ರು, ಶ್ರಾದ್ದ ಮಾಡುವಾಗ ಅಡ್ಡಡ್ಡ ಬರಬಾರ್ದಂಥೇಳಿ ಬಿದಿರಿನ ಪುಟ್ಟಿಯಲ್ಲಿ ಮುಚ್ಚಿಟ್ಟು ಶ್ರಾದ್ದ ಮಾಡ್ತಾಯಿದ್ರು. ಕರ್ತೃ ಪವಿತ್ರ ವಿಸರ್ಜನೆ ಮಾಡಿದಾಗ ಬೆಕ್ಕಿಗೆ ವಿಮೋಚನೆ. ಅವರು ಮೃತರಾದ ಮೇಲೆ ಅವನ ಮಕ್ಕಳು ಅದನ್ನೇ ಸಂಪ್ರದಾಯವೊಂದು ತಿಳಿದುಬಿಟ್ಟರು. ಒಮ್ಮೆ ಹಿರಿಯರ ಶ್ರಾದ್ದ ದಿನ ಬಂತು. ಪುರೋಹಿತರು ಯಜಮಾನನ ಮನೆಯ ಮುಂದೆ ಬಂದು ಇದ್ದೀಯೇನಪ್ಪ ಅಂದರು. ಯಾರ ಸುಳಿವೂ ಇಲ್ಲ, ಉತ್ತರವೂ ಇಲ್ಲ. ಮತ್ತೊಂದೆರಡು ಸಲ ಕೂಗಿದಾಗ ಯಜಮಾನಿ ಬಂದು, ಅಯ್ಯೋ ನೀವ ಬರ್ರಿ ಒಳಗೆ ಅಂತ ಹೇಳಿ ಕೂಡಿಸಿದ್ಲು. ಇವರೆಲ್ಲಿ ಹೋದರು ಏನು ಕತಿ ಅಂಥೇಳಿ ಗೊಣಗಿದ್ಲು. ಅಷ್ಟರಲ್ಲಿ ಯಜಮಾನನು ಒಂದು ತಳ ಹರಿದ ಬಿದಿರು ಪುಟ್ಟಿ ಹಿಡಿದು ಮನೆ ಮುಂದೆ ಬಂದ. ಅದನ್ನು ನೋಡಿ ಹೆಂಡ್ತಿ ಅನ್ನೋದು, ಎಲ್ಲಿ ಹೋಗಿದ್ರಿ ಮುಂಜಾನೆದ್ದು? ಹಸಿ ಕಟ್ಟಿಗೆ ತಂದು ಇಟ್ಟಿರಿ, ಒಲಿ ಹೊತ್ತು ಇಲ್ಲಿ ಅಂಗಳದಾಗ ಇದ್ದೀಯೇನಪ್ಪ ಅಂತ ಪುರೋಹಿತರು ಬಡ್ಕೊಳಕ್ಕೆ ಹತ್ಯಾರ. ಅವ್ರನ್ನ ಒಳಗೆ ಕರೆಯೋರಿಲ್ಲ ಈ ಮನ್ಯಾಗ ಅಂತ ದೊಡ್ಡ ಧ್ವನಿಯಲ್ಲಿ ಹೇಳಿದ್ಲು. ಪಾಪ ಪುರೋಹಿತರ ಮುಖ ಹುಚ್ಚುಚ್ಚಾಯಿತು. ಹಾಗೆ ಯಜಮಾನ ಅಂದ, ನಾನೇನು ಮುಂಜಾನೆದ್ದು ಚಹಾ ಕುಡ್ಲಿಕ್ಕೆ ಹೋಟೆಲ್ಗೆ ಹೋಗಿದ್ದಿಲ್ಲ ಅಂದ. ಮತ್ತೆಲ್ಲಿ ಹೋಗಿದ್ದೀರಿ ಅಂತ ಕೇಳಿದಾಗ, ಬೇಗ ಕುಡ್ಕ್ಲಕ್ಕೆ ಹೋಗಿದ್ನವ,
ದಿವಸ ಬ್ಯಾಡಂದ್ರೂ ಮನೆ ಹಿತ್ತಲ್ದಾಗ ಓಡಾಡ್ತಾವ. ಇವತ್ತು ಬೇಕಂದ್ರೂ ಒಂದೂ ಇಲ್ಲ, ಹುಡುಕಿದ್ರೂ ಸಿಗಲಿಲ್ಲ. ಈ ಈ ಪುಟ್ಟಿ ಮಾತ್ರ ಒಬ್ಬರ ಮನ್ಯಾಗ ಕೇಳಿ ತೊಗೊಂಡು ಬಂದೆ ಅಂದಾಗ ಯಜಮಾನಿ ಸಿಟ್ಟಿಗೆದ್ದು, ನೀವು ನಿಮ್ಮ ಸಂಪ್ರದಾಯವೋ ನಿಮ್ಮನ್ನು ಕಟ್ಟಿಕೊಂಡ ಒಂದರ ಹುಟ್ಟಲಿಲ್ಲ, ಮುಂದಿನ ಸರ್ತಿ ಮಠದಾಗ ಮಾಡ್ಕೊಂಡು ಬರ್ರಿ ಅಂಥೇಳಿ ಗೊಣಕೆ ಅಂತ ಅಡುಗೆ ಮನೆಯನ್ನು ಆಕೆ ಸೇರಿಲ್ಲು. ಇಲ್ಲಿ ತಾರಣ ಆ ಸಾಸಿವೆ ಪಿಂಡವನ್ನು ಸಂಪ್ರದಾಯ ಮಾಡುವವನಿದ್ದ. ಶ್ರೀಮಂತನಾದರೂ ಏನಪ್ಪ ಅಂತಂದ್ರೆ ಅದನ್ನೇ ತಲೆಗೆ ಇಟ್ಕೊಂಡಿದ್ದ. ಒಂದು ದಿವಸ ತಂದೆ ಶ್ರಾದ್ದ ಬಂತು. ಆಕೆ ಹೆಂಡತಿ ಹೇಳಿದ್ಲು, ನೋಡ್ರಿ ಈ ವರ್ಷ ಅಂತ ನಮಗೆ ಬೇಕಾದಷ್ಟು ಕೊಟ್ಟಾನ ದೇವರು, ಎಲ್ಲ ಭಕ್ಷ್ಯ ಮಾಡಿ ಅಡುಗೆ ಮಾಡ್ತೀನಿ, ಶ್ರಾದ್ದನ ಚೆಂದಾಗಿ ಮಾಡೋಣ ಅಂದ್ಲು. ತಾರಣಂದ, ಇಲ್ಲಿ ನೋಡು, ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ, ಇನ್ನೊಂದು ಮಾಡೋದ್ರಿಂದ, ಮುಂದೊಂದು ಮಾಡೋದ್ರಿಂದ ನನಗೇನು ಬಂದಿಲ್ಲ, ಇದನ್ನೆಲ್ಲ ಬಿಡು. ಅದನ್ನೇನು ಸಾಸಿವೆ ಪುಡಿ ಕುಟ್ಟಿ ಪಿಂಡ ಮಾಡಿ ಶ್ರಾದ್ದ ಮಾಡಿದ್ರಿಂದ ನನ್ನ ಶ್ರೀಮಂತಿಗೆ ಬಂದದ, ಹೀಗಾಗಿ ಅದನ್ನು ನಾನು ಮರೆಯೋಂಗಿಲ್ಲ ಅಂತ ಹೇಳಿ ಕಡೆಗೆ ಏನಪ್ಪ ಅಂತಾರೆ, ಹೆಂಡತಿ ಮಾತು ಕೇಳಾರ್ದಂಗೆ ಮತ್ತೆ ಆ ಸಾಸಿವೆ ಪಿಂಡ ಇಟ್ಟು ಬ್ರಾಹ್ಮಣರಿಗೂ ಭೋಜನ ಅದನ್ನು ಸಾಸಿವೆ ಪುಡಿನ ಹಾಕಿದ. ಅದನ್ನು ತಿಂದಂಥ ಬ್ರಾಹ್ಮಣರ ನಾಲಿಗೆ ಸುಟ್ಟು ಅವರೆಲ್ಲ ಶಾಪ ಹಾಕಿ ಏನಪ್ಪ ಅಂದ್ರೆ ಊಟ ಬಿಟ್ಟು ಹೋಗಿಬಿಟ್ರು. ಅದರಿಂದ ಏನಪ್ಪ ಅಂದ್ರೆ ದ್ವಾಪರ ಅಂತ್ಯದಲ್ಲಿ ಮುಂದಿನ ಜನ್ಮದಲ್ಲಿ ತಾರಣ ಏನಪ್ಪ ಅಂತಂದ್ರೆ ಕಡು ಬಡತನವನ್ನು ಅನುಭವಿಸ್ತಕ್ಕಂಥ ಸುಧಾಮನಾಗಿ ಜನಿಸಿದ. ಆದ್ದರಿಂದ ದೃಷ್ಟಿದಾನ ಶ್ರೇಷ್ಠದಾನ, ನೀರುದಾನ ಶ್ರೇಷ್ಠದಾನ, ಅನ್ನ ಶ್ರೇಷ್ಠದಾನ, ಜ್ಞಾನದಾನ ಶ್ರೇಷ್ಠ, ಈ ವಿದ್ಯಾದಾನ ಶ್ರೇಷ್ಠ ಅಂತ ಪ್ರತ್ಯೇಕವಾಗಿ ಹೇಳ್ತಕ್ಕಂಥದ್ದು ಶುದ್ಧ ತಪ್ಪು. ಎಲ್ಲವೂ ಶ್ರೇಷ್ಠ ದಾನಗಳೇ. ಯಾರಿಗೆ ಏನು ಅಗತ್ಯವೋ ಅದನ್ನು ಕೊಡುವುದೇ ದಾನದ ಶ್ರೇಷ್ಠ ಮಾರ್ಗ. ದಾನದ ಬಗ್ಗೆ ಈ 4 ಭಾಗಗಳಲ್ಲಿ ಕೇಳಿದ್ದೆಲ್ಲವೂ ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಪ್ರಮುಖ ಆಖ್ಯಾನಗಳು. ಇದನ್ನು ಶ್ರವಣಿಸಿದ ಆಸ್ತಿಕರಿಗೆಲ್ಲ ಸನ್ಮಾನಗಳ ಉಂಟಾಗಲಿ. ಸದಾ ಕ್ಷೇಮ ಮಾರ್ಗವನ್ನು ಅನುಸರಿಸಿ. ಶ್ರೀಕೃಷ್ಣಾರ್ಪಣ ಮಸ್ತು.